ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕು ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಯುವನಾಯಕ ವಾಹಿನಿಗೆ ಕರೆ ಮಾಡಿ ಕರೆಸಿ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಕಾಲೇಜಿನಲ್ಲಿ ಬಸ್ ಪಾಸ್ಗೆ, ಮಾರ್ಕ್ಸ್ ಕಾರ್ಡ್ಗೆ ಇತ್ಯಾದಿ ಕೆಲಸಗಳಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡ್ತಿದ್ದಾರೆಂದು ಆರೋಪಿಸಿದರು. ಉಪನ್ಯಾಸಕರು ತರಗತಿಗಳಿಗೆ ಬಂದು ಪಾಠ ಮಾಡ್ತಾ ಇಲ್ಲ, ನಮ್ಮ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇವತ್ತಿಗೂ ಕೈ ಸೇರಿಲ್ಲ, ಶೌಚಾಲಯ ಸ್ವಚ್ಛವಿಲ್ಲ, ಹೀಗೆ ಸಾಲು ಆರೋಪಗಳನ್ನು ಮಾಡಿದರು. ಇದಕ್ಕೆ ಸಂಬಂಧಿಸಿದಂತೆ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಹನುಮಂತರಪ್ಪನವರನ್ನ ಕೇಳಿದಾಗ ಹೆಚ್ಚುವರಿಯಾಗಿ ಯಾವುದೇ ಹಣ ತೆಗೆದುಕೊಂಡಿಲ್ಲ, ನನ್ನ ಗಮನಕ್ಕೆ ಬಂದ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಲು ಪ್ರಯತ್ನಿಸಿದ್ದೇನೆ, ವಿದ್ಯಾರ್ಥಿ ಸ್ನೇಹಿಯಾಗಿ ಕೆಲಸ ಮಾಡುತ್ತೇನೆ ಎಂದರು. ಮತ್ತೆ ನೆಕ್ಸ್ಟ್ ಟೈಮ್ ನೋಡಿದಾಗ ಒಂದಿನ ಅವರು ಹೇಳಿದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೋಬೇಕಪ್ಪ ನೀವು. ಅದು ಸರ್ ಮತ್ತೆ ಮತ್ತೆ 1000 ಕೊಡ್ಬೇಕು. ನಾವು ಹಾಕ್ತಿವಲ್ಲ, ಆಮೇಲೆ ಅವಾಗ ಪಾಸ್ ಅಂತ ಬರುತ್ತೆ, ಅಮೌಂಟ್ ಅಂದ್ರೆ ಈಗ ನೀವು ಪಾಸ್ ಆಗಿರ್ತಕ್ಕಂಥದ್ದನ್ನ ಅಲ್ಲಿ ಫಸ್ಟ್ ಪಾಸ್ ಅಂತ ತೋರಿಸ್ತೀವಿ, ಆಮೇಲೆ ಮತ್ತೊಂದು ಫೇಲ್ ಅಂತ ರಿಸಲ್ಟ್ ಕೊಡ್ತಾರೆ. ನೆಕ್ಸ್ಟ್ 1000 ರೂಪಾಯಿ ತಗೊಂಡ್ಬಿಟ್ಟು ರಿವ್ಯಾಲ್ಯೂಯೇಷನ್ ಹಾಕಿ ಪಾಸ್ ಹೇಳ್ತಕ್ಕಂಥ ಆರೋಪ. ಎಲ್ಲ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಎಷ್ಟು ನಿಗದಿಪಡಿಸಿರ್ತಾರೆ ಅಂದ್ರೆ ಅದಕ್ಕೆ 20 ರೂಪಾಯಿ ಅಥವಾ 30 ರೂಪಾಯಿ ಜಾಸ್ತಿ ಇಸ್ಕೊಂಡಿರ್ತಾರೆ. ಅದು ಯಾವ್ದಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ಸರ್. ಇಲ್ಲ ಮಾಹಿತಿ ಕರೆಕ್ಟ್ ಇಲ್ಲ ಸರ್, ನಾವು ಮಾಡಿಸ್ಕೋಬೇಕು ಅಂತಂದ್ರೆ ಸರ್. ಮತ್ತೆ ಕೇವಲ ಇದಿಷ್ಟಕ್ಕೋ ಅಥವಾ ಬೇರೆ ಬೇರೆ ಏನು ದಾಖಲೆಗಳನ್ನ ಇಸ್ಕೋಬೇಕಾದ್ರೂ ಇದೇ ರೀತಿ ಮಾಡ್ತಾ ಇದ್ದಾರೆ ಸರ್? ಇಲ್ಲ ಸರ್, ಈ ಸರ್ ನಮ್ಮ ಕಾಲೇಜಿಗೆ ಅಂತ 1000-2000 ವಿದ್ಯಾರ್ಥಿಗಳು ಸರ್. ಫಸ್ಟ್ ಸೆಕೆಂಡ್ 3 ಸೆಮ್ ಇರುತ್ತಲ್ಲ ಸರ್, ಅವ್ರಿಗೆ 10% ಎಷ್ಟಾಗುತ್ತೆ ಸರ್ ಅಮೌಂಟ್? ಈಗ ವರ್ಷದ 2 ಸಲ ಎಕ್ಸಾಮ್ ಇರ್ತೇವೆ ಸರ್. 2 ಸಲ ಎಕ್ಸಾಮ್ ಇರೋದು ಅದು PDF ಅಂತಾರೆ, ಅವ್ರು ಎಕ್ಸಾಮ್ ಫೀಸ್ ತುಂಬಿದ್ರು. ಅದಕ್ಕೆ ಎಲ್ಲರಿಗೂ 10 ರೂಪಾಯಿ ಕೊಟ್ಟರೆ ಮಾರ್ಕ್ಸ್ ಕಾರ್ಡ್ 5 ಬರ್ತದೆ ಬರಂಗಿಲ್ಲ ಅಂತ ಹೇಳ್ತಾರೆ. ಹುಡುಗ ಬೈಕ್ ಸುರಿಸ್ತಾರೆ, ಎಲ್ಲ ತರಗತಿ ಗೊತ್ತಿರ ಅಂತ ಹೇಳ್ತಾರೆ, ಕೊಡಬೇಕು ಅಂತ ಹೇಳ್ತಾರೆ. ಒಟ್ಟು ಸುಮಾರು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಓದ್ತಕ್ಕಂಥದ್ದು ಸರ್? ಸುಮಾರು ನಾವು 6 ಸೆಮ್ 500 ಜನ ಇದೆ ಸರ್. ಎಲ್ಲ BSc BCom ಎಲ್ಲ ಒಂದು 2000 ವಿದ್ಯಾರ್ಥಿ ಆಗ್ಬೋದು ಸರ್ ಇದ್ದಾರೆ. ಅಂದ್ರೆ BSc BCom ಮತ್ತು BA ಬರೀ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಷ್ಟೇ ಸೇರಿದ್ರೆ ಎಷ್ಟು ಜನ ಆಗ್ಬೋದು ಸರ್? ಫೈನಲ್ ಇಯರ್ಸ್ ಒಂದು 1000 ಜನ ಇದೆ ಸರ್. ನಾವು ಎಲ್ಲ ಜನ ಅಂದ್ರೆ ಎಲ್ಲ ಸೆಮ್ಗೆ ಒಂದು 2000 ಜನಕ್ಕೆ ಆಗ್ಬೋದು ಸರ್. ಹುಡುಗ ಸರ್ 2000 ಜಾಸ್ತಿ ಆದ್ರೆ ಸರ್. ಅಂದ್ರೆ ಈ 2000 ವಿದ್ಯಾರ್ಥಿಗಳಿಂದ ಕೂಡ ಈ 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ತಾ ಇದ್ದಾರೆ ಸರ್. ಇದೇನು ಶಿಕ್ಷಕರಿಗೆ ಇಸ್ಕೊಳ್ತಾರೋ ಅಥವಾ ಪ್ರಿನ್ಸಿಪಲ್ ಇಸ್ಕೊಳ್ತಾರೋ? ನೇರವಾಗಿ ದುಡ್ಡನ್ನು ಯಾರು ಸರ್? ಪ್ರಿನ್ಸಿಪಲ್ ಅವರು ಬಾಯರ್ ಅಂತಾರ, ಅವ್ರಿಗೆ ಕೊಡ್ಬೇಕು ಸರ್. ಅವ್ರು ಬಸಣ್ಣ ಅಂತಂದ್ರೆ ಅವ್ರೆ, ಮತ್ತೆ ಬಾಯರ್ ಅದಾರೆ, ಅವ್ರಿಗೆ ಕೊಡ್ಬೇಕು ಸರ್. ಬಾಯರ್ ಅಂದ್ರೆ ಯಾವ ಸರ್? ಕಸಬೆಯವರು ಅವ್ರು ಅದರ ಸರ್, ಅವ್ರಿಗೆ ಏನಪ್ಪ ಅಂತಾರೆ ಸರ್. ಈಗ ಬಸಣ್ಣ ಅಂದ್ರಲ್ಲ, ಬಸಣ್ಣ ಯಾರು ಅದು ಸರ್? ಇದು ಟೈಪ್ ಸರ್, ಅದು ಇದು ಪಾಸ್ ಅದು ಮಾಡ್ತಾನೆ ಸರ್. ಆತ ಸರ್ ಪಾಸ್ ಅಂದ್ರೆ ನೀವು ಹೆಚ್ಚುವರಿಯಾಗಿರ್ತಕ್ಕಂಥ ದುಡ್ಡನ್ನ ಈ ಅಡಿಗೆ ಸಿಬ್ಬಂದಿಗಳು ಮತ್ತೆ ಅಲ್ಲೇನು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕ್ಲರ್ಕ್ ಕೈಯಾಗ ಕೊಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಾಗ ನೀವು ಪ್ರಿನ್ಸಿಪಾಲ್ರನ್ನ ಪ್ರಶ್ನೆ ಮಾಡಿದ್ರೆ ಏನಂತ ಹೇಳ್ತಾರೆ ಅವರು ಸರ್? ಇದು ಇಲ್ಲಿವರೆಗೆ ಯಾರು ಕೇಳಿಲ್ಲ ಸರ್. ಅದು ಕೊಡ್ಬೇಕಂತ ಕೊಟ್ಟರೆ ಸರ್ ಎಲ್ಲರೂ ವಿದ್ಯಾರ್ಥಿಗಳು. ಅದು ಯಾವ ಉದ್ದೇಶ ಕೊಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಾಯಚೂರು ಯೂನಿವರ್ಸಿಟಿ ಹೊಸದಾಯ್ತು ರೀ, ಅಲ್ಲಿ ತನಕ ಅದಕ್ಕಿಂತ ಮೊದಲು ಗುಲ್ಬರ್ಗ ಯೂನಿವರ್ಸಿಟಿ ಇತ್ತು ರೀ. ರಾಯಚೂರು ಯೂನಿವರ್ಸಿಟಿ ಹೆಂಗೈತೆ ಅಂತಂದ್ರೆ ಈಗ ನಾವು ಏನಿಲ್ಲ ಅಂದ್ರೆ ಒಂದು 10-15 ಸರಿ ವಿಸಿಟ್ ಕೊಟ್ಟಿವಿ ರಾಯಚೂರು ಯೂನಿವರ್ಸಿಟಿಗೆ ರೀ. ಯಾಕಂತಂದ್ರೆ ಫಸ್ಟ್ ಸೆಮ್ಗೆ ನಮ್ಗೆ ಏನಾಯ್ತು ಅಂತಂದ್ರೆ ಎಕ್ಸಾಮ್ ಅಟೆಂಡ್ ಮಾಡೀವಿ ರೀ. ಅಟೆಂಡ್ ಮಾಡಿದ್ರು ಕೂಡ ಅಬ್ಸೆಂಟ್ ಅಂತ ಇಟ್ಟಿದ್ರು. ಅದಕ್ಕೆ ನಾವು ಇಲ್ಲಿ ಬಂದು ಕೇಳಿದ್ರೆ ರಾಯಚೂರು ಯೂನಿವರ್ಸಿಟಿಗೆ ಹೋಗ್ರಿ ಅಂತಂತಂದ್ರು. ಅದೇ ಥರ ನಾವು ಈ ಕಂಟಿನ್ಯೂಸ್ ಆಗಿ 6 ಸೆಮ್ ನಾವು ಲಾಸ್ಟ್ ಸೆಮ್ ಬರಕತ್ತವಲ್ರಿ, ಅದೇ ಥರ ನಾವು ಎಷ್ಟು ಸೆಮ್ ಅಂತ ಓಡಾಡ್ಬೇಕು ಸರ್? ನಾವು ನೀವೇ ಹೇಳಿ ಸರ್. ಅದೇ ಥರ ಇಲ್ಲಿಂದ ಅಲ್ಲಿಗೆ ರಾಯಚೂರು ಯೂನಿವರ್ಸಿಟಿಗೆ ಹೋಗೋದು ಪ್ರತಿ ಸೆಮ್ಗೂ ಕೂಡ ಇಂಥದೇ ಸಮಸ್ಯೆ, ಇದೇ ಸಮಸ್ಯೆ ಸರ್. ಇವಾಗಾದ್ರೂ ಕೂಡ ನನಗೆ ಇಲ್ಲಿ ಲೆಟರ್ ಐತೆ ನೋಡ್ರಿ, ಇಲ್ಲಿ ನೋಡ್ರಿ, ಅಬ್ಸೆಂಟ್ ಅಂತ ಇಟ್ರಿ. ಇವಾಗ NCC ಇವು ಎಲ್ಲ ಅಬ್ಸೆಂಟ್ ಅಂತ ಇಟ್ರಿ. ಇವಾಗಾದ್ರೆ ನಾನು ಇವಾಗ ಹೋಗ್ಬೇಕ್ರಿ, ಈಗ ಸರ್ ಹತ್ರ ಲೆಟರ್ ಬರ್ಸ್ಕೊಂಡು ಅವ್ರ ಹತ್ರ ಹೋಗ್ಬೇಕ್ರಿ. ಮೊನ್ನೆ ಹೋಗಿದ್ದೆ ಸರ್, ತಿಂಗಳ ಹೋದಾಗ ಅದು ಇದು ಪೇಪರ್ ತೋರಿಸಿದ್ರಿ. ಇಲ್ಲ ಅದನ್ನ ಇದು ಟೆಲಿಕಾಸ್ಟ್ ಮಾಡ್ತೀವಿ ನಾವು, ಅದನ್ನೆಲ್ಲ ತೊಗೊಂಡ್ಬಿಟ್ಟು ನೀವು ಹೇಳ್ರಿ ನಿಮ್ಮ ಸಮಸ್ಯೆ ಹೇಳ್ರಿ. ಹಿಂಗಾಗಿತ್ತು ಸರ್. ಆಮೇಲೆ ನಾವು ಇವಾಗ ಮೊನ್ನೆ ಹೋಗಿ ಬಂದೀನಿ ರೀ. ಹೋಗಿ ಬಂದು ಕೂಡ ವಿಸಿಟ್ ಕೊಟ್ಟೀನಿ ಸರ್. ವಿಸಿಟ್ ಕೊಟ್ಟ ಮೇಲೆ ಒಂದು ಲೆಟ್ರ್ ಬರ್ಸ್ಕೊಂತಾರೆ ಅವರು. ಲೆಟ್ರ್ ಬರ್ಸ್ಕೊಂಡು ನಮ್ಮದು UMS ನಂಬರ್ ಎಲ್ಲ ಬರ್ಸ್ಕೊಂತಾರೆ ರೀ. ಬರ್ಸ್ಕೊಂಡು ಕೂಡ ಒಂದು ಮಂತ್ ಆಯ್ತು ಇವತ್ತಿಗೂ ಇನ್ನೂ ತೆಗ್ದಿಲ್ಲ ಸರ್.
ಟೋಟಲ್ ಎಷ್ಟು ವಿದ್ಯಾರ್ಥಿಗಳಿಗೆ ಈ ಥರ ಸಮಸ್ಯೆ ಆಗಿರ್ತಕ್ಕಂಥದ್ದು? ಎಲ್ಲ ವಿದ್ಯಾರ್ಥಿ ಸರ್ ನಂದು ಸರ್ ಏನೋ ಸೇಮ್ ಸಮಸ್ಯೆ ರೀ. ನಂದು ಫಸ್ಟ್ ಟೈಮ್ ಏನಾಗಿದೆ, ಒಂದು ಬ್ಯಾಕ್ ಆಗಿತ್ತು ಪೇಪರ್. ನಾನು ಚೆನ್ನಾಗಿ ಬರೆದಿನಿ, ಅದಕ್ಕೆ ನಾನು ರಿವಲ್ಯೂಷನ್ ಹಾಕೇನಿ. ಅದ್ರದ್ದು ರಿಸಲ್ಟ್ ಬಿಟ್ಟಿಲ್ಲ ಸರ್. ನಾನು 2 ಸಲ ಹೋಗಿ ಏನೋ ಯೂನಿವರ್ಸಿಟಿಗೆ ಭೇಟಿಯಾಗಿ ಲೆಟರ್ ಕೊಟ್ಟು ಬಂದೆ ರೀ. ಇನ್ನೂವರೆಗೂ ಕೂಡ ಬಂದಿಲ್ಲ ಸರ್. ಫಸ್ಟ್ ಟೈಮಿಂದ ಬಂದಿಲ್ಲ ಅಂತಾರೆ. ನಾವು ಆಲ್ರೆಡಿ ಸರ್ ಇವತ್ತು ಲಾಸ್ಟ್ ಎಕ್ಸಾಮ್ ರೀ, 6th ಸೆಮ್ ಕಾಲೇಜ್ ಮುಗಿತ್ತು. ಫಸ್ಟ್ ಟೈಮಿಂದ ರಿಸಲ್ಟ್ ಬಿಟ್ಟಿಲ್ಲ ಸರ್. ನಾವು ಏನು ಮಾಡ್ಬೇಕು ರೀ ಹಿಂಗಾದ್ರೆ? ನಾವು 5th ಸೆಮ್ದು ಇನ್ನೂ ಬಿಟ್ಟಿಲ್ಲ ಸರ್. 5th ಸೆಮ್ ಕೂಡ ಬಿಟ್ಟಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಅವರು ಇದು ಮಾಡ್ತಾರೆ ಸರ್, ರಿವ್ಯಾಲ್ಯೂಷನ್ ಆಗ್ತಾವಲ್ಲ ಸರ್, ಒಂದು ಜೆರಾಕ್ಸ್ ಕಾಪಿ ಕೊಡ್ತಾರೆ. ಬೇರೆ ಯೂನಿವರ್ಸಿಟಿಗಳೆಲ್ಲ ಜೆರಾಕ್ಸ್ ಕಾಪಿ ಕೊಡ್ತಾರೆ, ನಮ್ಮಲ್ಲಿ ಜೆರಾಕ್ಸ್ ಕಾಪಿನೇ ಕೊಡಲ್ಲ ಅಂತ ಸರ್. ಎದಕ್ಕಂತ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾರೆ ಸರ್, ಮುಲಾಜಿಲ್ದಂಗೆ. ಎದಕ್ಕಂದ್ರೆ ಅವ್ರಿಗೆ ಗೊತ್ತು ರೀ, ಕೊಡಲ್ಲ, ಒಟ್ಟು ಕೊಡಲ್ಲ ಅಂತ ಹೇಳ್ತಾರೆ ರೀ. ಜೆರಾಕ್ಸ್ ಕಾಪಿ ಕೊಡ್ರಿ, ನಾವು ಚೆಕ್ ಮಾಡ್ಕೊತೀವಿ, ನಮ್ಮ ಮಾರ್ಕ್ಸ್ ಎಷ್ಟು ಹಾಕಿರಿ ಏನಂತ ಕೇಳಿದ್ರೆ ಕೊಡಲ್ಲ ಅಂತಾರೆ. ಮತ್ತು ಯಾರಿಗಾದ್ರೂ ಏನಾದರೂ ಸಮಸ್ಯೆ ಇರ್ತಕ್ಕಂಥದ್ದು ಏನಿಲ್ಲ? ವೀಕ್ಷಕರೇ, ನೀವು ನೋಡ್ಬೋದು ಇಲ್ಲಿ ಯೂನಿವರ್ಸಿಟಿ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಮಣ್ಣೆರೆಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಇದೇ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಸರಿಯಾಗಿ ಮಾಹಿತಿಯನ್ನು ಕೂಡ ಒದಗಿಸ್ತಾ ಇಲ್ಲ, ಸರಿಯಾಗಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಈ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಮೇಲೆ. ವೀಕ್ಷಕರೇ, ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಲಿಂಗಸೂರಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತಪ್ಪ ಅವ್ರ ಜೊತೆ ಇರ್ತಕ್ಕಂಥದ್ದು. ಈ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಏನೆಲ್ಲ ಆರೋಪಗಳನ್ನು ಮಾಡಿದ್ರಲ್ಲ, ಆ ಆರೋಪಗಳನ್ನ ಇವ್ರ ಮುಂದೆ ಪ್ರಸ್ತುತಪಡಿಸಿ ಏನು ಉತ್ತರ ಹೇಳ್ತಾರೋ ಕೇಳೋಣ ಬನ್ನಿ. ಸರ್, ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮೊದಲನೇದಾಗಿ ಕಾಲೇಜಿನಲ್ಲಿ ಸಿಕ್ಕಾಪಟ್ಟೆ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು, ಟಾಯ್ಲೆಟಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ, ಟಾಯ್ಲೆಟಲ್ಲಿ ಏನಿದೆ ಅಲ್ಲ ಎಲ್ಲ ಕೊಳವೆಗಳು ಹೋಗ್ತಕ್ಕಂಥ ಟಾಯ್ಲೆಟ್ ಇದನ್ನು ಮುಚ್ಕೊಂಡಿರ್ತಕ್ಕಂಥದ್ದಾಗಿ ಆರೋಪ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಸರ್? ಇಲ್ಲ ಸರ್, ತಾವು ಬಂದಿದ್ದೀರಿ, ಈಗ ಅದನ್ನು ನೋಡಿದ್ರು ಕೂಡ ಸತ್ಯ ಏನಂತ ಗೊತ್ತಾಗುತ್ತೆ. ಅದನ್ನು ಕ್ಲೀನಾಗಿ ನಾವು ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಶೌಚಾಲಯ ಮತ್ತು ಸ್ವಚ್ಛತೆ ಮತ್ತು ತರಗತಿ ನಿರ್ವಹಣೆಗೋಸ್ಕರ ನಾವು ಪ್ರಾಮಾಣಿಕವಾಗಿ ನಮ್ಮ ಇತಿಮಿತಿ ಒಳಗಡೆ ಇಲಾಖೆ ನಿಯಮಾನುಸಾರವಾಗಿ ಮಕ್ಕಳಿಗೆ ನ್ಯಾಯ ಕೊಡತಕ್ಕಂಥ ಒಂದು ಪ್ರಯತ್ನ ನಮ್ಮ ಒಂದು 40 ಜನ ಉಪನ್ಯಾಸಕರಿದ್ದೀವಿ. ಪ್ರಿನ್ಸಿಪಾಲ್ರನ್ನ ಏನು ಮಾಡೋಕ್ಕಾಗೋದಿಲ್ಲ, ಇದು ಒಂದು ಟೀಮ್ ವರ್ಕು. ಆ ಕಾರಣಕ್ಕಾಗಿ ನಾವು ಮಕ್ಕಳಿಗೆ ಅನುಕೂಲ ಆಗ್ಬೇಕನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿ ಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಕಣ್ತಪ್ಪಿನಿಂದ ಏನಾದರೂ ಆ ಥರ ಆಗಿದ್ದಾದರೆ ಈಗ ಪ್ರೆಸೆಂಟ್ ನೀವು ಬಂದಿದ್ದೀರಿ, ತಾವು ಕೂಡ ಒಂದು ಸ್ವಲ್ಪ ನೋಡಿದ್ರು ಕೂಡ ಸತ್ಯ ಏನಂತನೂ ಗೊತ್ತಾಗುತ್ತೆ. ಜಸ್ಟ್ ಇವಾಗ ಹೋಗ್ಬಿಟ್ಟು ನಾವು ಟಾಯ್ಲೆಟನ್ನು ನೋಡ್ಕೊಂಡು ಬಂದೀವಿ ಸರ್. ಅಲ್ಲಿ ಒಡೆದ ಗನ್ನಡಿಯ ಕಾಚು ಅಂದ್ರೆ ಕನ್ನಡಿ ಹೊಡೆದು ಬಿಟ್ಟದ, ಗ್ಲಾಸ್ ಪೀಸಸ್ ಅಲ್ಲೇ ಕೆಳಗಡೆ ಬಿದ್ದಿರ್ತಕ್ಕಂಥದ್ದು ಸರ್. ಸ್ವತಃ ನಾವೇ ಹೋಗ್ಬಿಟ್ಟು ನಲ್ಲಿಯನ್ನು ತಿರುಗಿಸಿ ನೋಡಿದ್ವಿ, ಅಲ್ಲಿ ನೀರು ಬರ್ತಾ ಇಲ್ಲ ಸರ್. ಮತ್ತು ಅಲ್ಲಿ ಟಾಯ್ಲೆಟ್ ಫುಲ್ಲಿ ಬ್ಲಾಕ್ ಆಗಿಬಿಟ್ಟು ಮೇಲ್ಗಡೆ ಎಲ್ಲ ನೀರು ನಿಂತಿರ್ತಕ್ಕಂಥದ್ದು ನಾವು ನಮ್ಮ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಸರ್. ಇವಾಗ ಇಲ್ಲ ಸರ್, ಈಗ ಇನ್ನೊಂದೇನಾದ್ರೆ ನಮ್ಮಲ್ಲಿ ಡಿ ಗ್ರೂಪ್ ಎಂಪ್ಲಾಯೀಸ್ ಇಬ್ಬರೇ ಅದಾರೆ ಸರ್, ಹೆಣ್ಮಕ್ಳು. ದಿನಾಲೂ 3 ಸೆಷನ್ಗಳು ಅದಾವೆ, ಪರೀಕ್ಷೆನೇ ಅಧಿವೇಶನ 3 ಅಧಿವೇಶನಗಳು ಇರೋದ್ರಿಂದ ಈಗ ಇಬ್ಬರೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ನಮ್ಗೆ ಮತ್ತೆ ಡಿ ಕೋಡಿಂಗ್ ಮತ್ತು ಹೊಲಿಬೇಕು ರೀ, ಆನ್ಸರ್ ಬುಕ್ಲೆಟ್ ಹೊಲಿಬೇಕು. ಇಬ್ಬರೇ ಇರೋದ್ರಿಂದ ಆ ಕಡೆ ಹೋಗಿರ್ಲಿಕ್ಕಿಲ್ಲ, ಅದನ್ನು ನಾನು ಕ್ಲೀನ್ ಮಾಡಿಸ್ತೀನಿ ರೀ ಸರ್. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನೈತಲ್ಲ ಸರ್, ನಮಗೆ ಇಲ್ಲಿ ತರಗತಿಗಳು ಸರಿಯಾಗಿ ನಡೀತಾ ಇರಲಿಲ್ಲ. ಉಪನ್ಯಾಸಕರಿಗೆ ಏನಾದರೂ ಪಾಠ ಮಾಡ್ತಕ್ಕಂಥದ್ದು ತರಗತಿಗೆ ನಾವೇ ಹೋಗಿಬಿಟ್ಟು ಅವ್ರನ್ನ ಕರ್ಕೊಂಡು ಬರಬೇಕು. ಮತ್ತು ಪ್ರಾಂಶುಪಾಲರ ಗಮನಕ್ಕೆ ತಂದರೂ ಕೂಡ ಅವ್ರ ಮುಂದೆ ಹ್ಞೂ ಅಂತ ಹೇಳ್ಬಿಟ್ಟು ಆಮೇಲೆ ಉಪನ್ಯಾಸಕರು ಕ್ಲಾಸಿಗೆ ಬರ್ತಾ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ರು ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ತಾವೇನಾದರೂ ಉಪನ್ಯಾಸಕರಿಗೆ ಎಚ್ಚರಿಕೆ ನೀಡ್ತಕ್ಕಂಥ ಕೆಲಸ ಮಾಡಿದ್ದೀರಾ ಸರ್? ಸರ್, ನಾವೀಗ ಅದು ಕೆಲಸ ಮಾಡೋಕ್ಕೋಸ್ಕರ ನಾವಿರೋದು, ಮಕ್ಕಳಿಗೋಸ್ಕರ ಉಪನ್ಯಾಸಕರು ಇರೋದು ಮತ್ತು ಪ್ರಿನ್ಸಿಪಲ್ ಇರೋದು. ನಾವು ಪ್ರಿನ್ಸಿಪಲ್ ಹುದ್ದೆಗೋಸ್ಕರ ಇರೋನಲ್ಲ, ಮಕ್ಕಳಿಗೋಸ್ಕರ ಇರೋಂಥದ್ದು. ಯಾವುದೇ ಒಂದು ಸಬ್ಜೆಕ್ಟ್ HOD ಹೋಗಿ ಯಾವ ತರಗತಿ ನಡೆದಿಲ್ಲ, ಮಕ್ಕಳಿಗೆ ಬಂದು ನೀವು ನನಗೆ ಕೇಳ್ರಿ ಅಂತ ಹೇಳ್ತೀನಿ. ನಾನು ಇಲ್ಲಿ ಬಂದು ಕುಂತ್ರೆ ಗೊತ್ತಾಗಲ್ಲ, ದಯವಿಟ್ಟು ನೀವು ಬಂದು ನನಗೆ ಅಪ್ರೋಚ್ ಆಗ್ರಿ. ಯಾವ ಸಬ್ಜೆಕ್ಟ್ ನಡೆದಿಲ್ಲ ಅಂತ ಕೇಳಿದಾಗ ಆ ಸಬ್ಜೆಕ್ಟ್ HOD ಕರೆಸಿ ನಾವು ಗಮನಕ್ಕೆ ತಂದಾಗ ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ಹಿಡ್ಕೊಂಡು ವೇಳಾಪಟ್ಟಿ ಹಿಡ್ಕೊಂಡು ನಾನೇ ಹೋಗಿ ಬರ್ತೀನಿ ಸರ್ ರೌಂಡಿಸಿಗೆ. ಮತ್ತು ಇಲ್ಲಿ ಕುಂದ್ರೋದಲ್ಲ, ನಾನು ಕ್ಲಾಸ್ ಇಲ್ಲ, ಈಗ ಎಕ್ಸಾಮ್ ನಡೆದವು ಸರ್. ಬೇಕಾದ್ರೆ ಆ ಥರ ಏನಾದ್ರೂ ಯಾರಂತ ನಾನು ಗಮನಕ್ಕೆ ಬಂದಿದ್ದಾದ್ರೆ ನಾವು ಕ್ರಮ ತಗೊಳ್ತು, ಅದರಲ್ಲಿ 2 ಮಾತಿಲ್ಲ. ಈಗ ನಿಮ್ಮ ವಿದ್ಯಾರ್ಥಿಗಳೇ ಆರೋಪ ಮಾಡಿರ್ತಕ್ಕಂಥ ಸರ್. ಮತ್ತು ಇನ್ನೊಂದು ಹೇಳ್ತಾ ಇರ್ತಾರೆ ಸರ್, ನಮಗೆ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು. ಈ ಹೆಚ್ಚುವರಿ ಹಣ ಯಾಕೆ ಅಂತ ಕೇಳಿದ್ರೆ ನಮಗೆ ಅದಕ್ಕೆ ಯಾವುದೇ ಸರಿಯಾದ ರೀತಿಯ ಮಾಹಿತಿ ಕೊಡ್ತಾ ಇಲ್ಲ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, ಸುಮಾರು ನಮ್ಮ ಕಾಲೇಜಿನಲ್ಲಿ 2 ರಿಂದ 2.5 ಸಾವಿರ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಒಬ್ಬೊಬ್ಬರಿಂದ 10 ರೂಪಾಯಿ, 20 ರೂಪಾಯಿ ಹಿಂಗೆ ವಸೂಲಿ ಮಾಡ್ತಾ ಹೋದ್ರು ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು. ಅದನ್ನು ನೇರವಾಗಿ ಉಪನ್ಯಾಸಕರು ತೊಗೊಳ್ತಾ ಇಲ್ಲ, ಪ್ರಿನ್ಸಿಪಾಲರು ತೊಗೊಳ್ತಾ ಇಲ್ಲ. ಅವ್ರು ಅಲ್ಲಿ ಏನು ನೀವು ಡಿ ದರ್ಜೆನ ನೌಕರು ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರ ಕೈಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ, ಅವ್ರ ಕೈಲಿ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು ಸರ್. ಇದಕ್ಕೆ ಆರೋಪ ಸಂಬಂಧಪಟ್ಟಂಗೆ ತಾವೇನು ಹೇಳ್ತೀರಿ ಸರ್? ಸರ್, ಇದು ಮಕ್ಕಳಿಗೆ ನಾವು ಈಗಾಗಲೇ ಎಕ್ಸಾಮ್ ಫೀಸ್ ಕಟ್ಟಿದ ಮೇಲೆ ಒಂದು ನೋಟಿಫಿಕೇಶನ್ ಆಗುತ್ತೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಫೀಸ್ ಅಂತೇಳಿ. 9 ರೂಪಾಯಿ ಯಾವುದು ಸ್ಕೂಟ್ನಿ ಫೀಸ್ ಅಂತ ಇರ್ತೈತೆ. 9 ರೂಪಾಯಿ ಸ್ಕೂಟ್ನಿ ಫೀಸನ್ನು ಮಾತ್ರ ನಾವು ಕೇಳಿರೋದು. ಅದು ಉಳಿದಂಥ ಅಮೌಂಟ್ ಏನಾದರೂ ಆನ್ಲೈನ್ದಲ್ಲಿ ಪೇಮೆಂಟ್ ಮಾಡಿ ಬರೋಕ್ಕೆ ಮಕ್ಕಳಿಗೆ ಹೇಳ್ತೀವಿ ನಾವು.
ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಕೆಲವೊಬ್ಬರು ಸ್ಮಾರ್ಟ್ ಫೋನ್ ಇರ್ತಾವೆ, ಕೆಲವೊಬ್ಬರಲ್ಲಿ ಇರಲ್ಲ. ಆ ಕಾರಣಕ್ಕೆ ಅಂಥವ್ರಿಗೆ ನಮ್ಮ ಉಪನ್ಯಾಸಕರೇ ಸ್ವಲ್ಪ ಹಳ್ಳಿ ಹುಡುಗರು ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡೋ ದೃಷ್ಟಿಯಲ್ಲಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಿದೆ. ಯಾವುದೇ ಕಾರಣಕ್ಕೂ ಹೆಚ್ಚುವರಿ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥದ್ದು ಇಲ್ಲಿವರೆಗೆ ನನ್ನ ಗಮನಕ್ಕೆ ಬಂದಿಲ್ಲ, ಬರೋದು ಕೂಡ ಇರಬಾರ್ದು. ಯಾಕಂದ್ರೆ ನಾನು ಇದೇ ಭಾಗದವನ್ನೇ ಇದು ಒಂದಿಬ್ಬರು ವಿದ್ಯಾರ್ಥಿಗಳ ಆರೋಪ ಅಲ್ಲ ಸರ್, ಸುಮಾರು ಜನ ವಿದ್ಯಾರ್ಥಿಗಳು ಇದೇ ಆರೋಪವನ್ನು ಮಾಡಿರ್ತಕ್ಕಂಥದ್ದು. 9 ರೂಪಾಯಿ ಸ್ಕೂಟ್ನಿ ಫೀಸ್ ತಗೋಬೇಕಂತೇಳಿ ನಿಮ್ಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದೀನಿ. ಬೇಕಾದ್ರೆ ಇಲ್ಲಿ ಅಂದ್ರೆ ಈಗ ಬಸ್ ಪಾಸ್ ಅವನು ಏನು ಮಾಡಿಸ್ತಾ ಇರ್ತಾರಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 30 ರೂಪಾಯಿಗಳವರೆಗೂ ಕೂಡ ಹೆಚ್ಚುವರಿ ದುಡ್ಡನ್ನು ತಗೊಳ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಸರ್. ಇಲ್ಲ ಸರ್, 20 ರೂಪಾಯಿ ಅದು ತಗೊಂತಾರೆ, ಕಾಂಟಿಜೆನ್ಷನ್ ತಗೊಳ್ತಾ ಇದ್ದಾರೆ ಸರ್. ಆ ಹಣವನ್ನು ಯಾರ ಕೈ ಕೊಡ್ಲಿಕ್ಕೆ ಹೇಳ್ತೀರಿ ಸರ್ ನೀವು? ಇಲ್ಲಿ ನಮ್ಮಲ್ಲಿ ಒಬ್ಬರು ಪಾಸ್ ಮಾಡೋಕೆ ಒಬ್ರು ಡಿ ಗ್ರೂಪ್ ಎಂಪ್ಲಾಯ್ಸ್ ಅದಾದ್ರೆ ಸರ್, ಪಾರ್ಟ್ ಟೈಮ್ ಮಾಡ್ತಾರೆ ಬಸವರಾಜ್ ಅಂತೇಳಿ. ಆ ಹುಡುಗ ಕೊಟ್ಟು ಸರ್ ಅವ್ರಿಗೆ ಹುಡುಗರಿಗೆ ಅಲ್ಲಿಗೆ ಕಳಿಸ್ಬಿಡ್ರಿ ಅಂತ ಹೇಳ್ತಾರೆ ಸರ್ ಡಿಪೋದವರು. ಅಲ್ಲಿ ಕಳಿಸ್ಬಿಡ್ರಿ, ಹೆವಿ ಕ್ರೌಡ್ ಆಗುತ್ತೆ ನಮ್ಮಲ್ಲಿ. ನೀವೇ ಏನಾದ್ರೂ ಒಬ್ರನ್ನ ಯಾರಾದರೂ ಸಿಬ್ಬಂದಿ ಕೂಡ ಅಂದರೆ ಪಾಠ ಪ್ರವಚನಕ್ಕೆ ಅನಾನುಕೂಲ ಆಗುತ್ತೆ ಸರ್. ಆ ಕಾರಣಕ್ಕಾಗಿ ಡಿ ಗ್ರೂಪ್ ಇರೋಂಥ ಬಸ್ಸುಗೆ ಹೇಳಿ ನಾವು ಅದನ್ನು ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಒಂದು ಸಲ ಹುಡುಗ ಬೇರೆ ಹಳ್ಳಿಲಿದ್ದು ಬರ್ಬೇಕಾದ್ರೆ 50-80 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವೇ ಅವ್ರಿಗೆ ಹುಡುಗರಿಗೆ ಹೇಳಿ ಅದನ್ನು ಬೇಗ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಮತ್ತು ಇಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಮಾಡ್ತಕ್ಕಂಥ ಆಯಗಳು ಕೂಡ ಆ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕ ಮಾತನ್ನು ವಿದ್ಯಾರ್ಥಿಗಳು ಹೇಳಿದ್ರು ಸರ್. ಇಲ್ಲ ಸರ್, ಆ ಥರದ್ದೇನೇ ಇಲ್ಲ. ಅವ್ರಿಗೆ ಸ್ಕೂಟ್ನಿ ಫೀಸ್ ಅಂತ ಹೇಳಿದ್ನಲ್ಲ, ಸ್ಕೂಟ್ನಿ ಫೀಸ್ ತಗೊಂಡು ನಿಮ್ಗೆ ಗೈಡ್ಲೈನ್ಸ್ ಕೊಡ್ತೀನಿ ನಾನು. ಗೈಡ್ಲೈನ್ಸ್ ನಿಮ್ಗೆ ತೆಗೆದುಕೊಡ್ತೀನಿ. ದಯವಿಟ್ಟು ನಮ್ಮಲ್ಲಿರೋಂಥ ಒಂದು ಅದೇನಿದೆಯಲ್ಲ ಅದು ನಿಮಗೆ ಸ್ಪಷ್ಟೀಕರಣ ಆಗಬೇಕು. ಯಾಕಂದ್ರೆ ಮಕ್ಕಳಿಗೆ ಒಂದಿಷ್ಟು ತಪ್ಪು ಗ್ರಹಿಕೆ ಇರ್ತೈತೆ. ಸರ್ ಅಂದ್ರೆ ಮಕ್ಕಳು ಏನು ಆರೋಪ ಮಾಡಿದ್ರು ಅಂದ್ರೆ ಸರ್, ಈಗ ನೀವು ನಮಗೆ ಯಾವ ರೀತಿಯಾಗಿ ಸ್ಪಷ್ಟೀಕರಣ ಕೊಡ್ತಾ ಇದ್ರಲ್ಲ, ನಮಗೆ ಯಾಕೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮೂಲಕ ಈಗ ತಮಗೆ ಕೇಳಿರ್ತಕ್ಕಂಥದ್ದು ಸರ್ ಅವರು. ಇಲ್ಲ ಸರ್, ನಾವು ಕೂಡ ಈ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಬ್ಜೆಕ್ಟ್ ವೈಸ್ ಗ್ರೂಪ್ ಮಾಡಿದ್ವಿ ಸರ್. ಹಿಸ್ಟ್ರಿ ಬೇರೆ, ಎಕನಾಮಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ, ಸೈನ್ಸ್ ಬೇರೆ, ಈ ಥರದಲ್ಲಿ ಗ್ರೂಪ್ನಲ್ಲಿ ಆಗ್ತಾ ಇದ್ವಿ. ಪ್ರತಿಯೊಂದು ಸರ್ಕ್ಯುಲರ್ ಕೂಡ ಸಬ್ಜೆಕ್ಟ್ HODಗಳಾದಂಥವ್ರು ನಾವೇನು ಹೇಳ್ತೀವಿ ಮಕ್ಕಳು ಗ್ರೂಪಿಗೆ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಏನೇ ಗ್ರೂಪ್ ಮೆಸೇಜ್ ಬಂದರೆ ಪ್ರಿನ್ಸಿಪಲ್ ಗ್ರೂಪಿಗೆ ಬರ್ತೈತೆ. ನಾನು ನಮ್ಮ ಸ್ಟಾಫ್ನ ಗ್ರೂಪಿಗೆ ಪ್ಲೀಸ್ ಸೆಂಡ್ ಸ್ಟೂಡೆಂಟ್ ಗ್ರೂಪ್ಸ್ ಅಂತ ಒಂದು ಸೆಂಟೆನ್ಸ್ ಹಾಕಿ ಕೊಡ್ತೀನಿ. ಅವ್ರು ಆಗ್ತಾ ಇದ್ದಾರೆ ಸರ್. ಇದನ್ನು ನಾವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಮುಖಿಯಾಗಿ ಕೆಲಸ ಮಾಡೋದಕ್ಕೋಸ್ಕರ 40 ಜನ ಇರೋದು ಸರ್. ನಾನು ಪ್ರಿನ್ಸಿಪಲ್ ಆದ್ರೂ ಕೂಡ ಫಸ್ಟ್ ಸ್ಟೂಡೆಂಟ್ ಸೇವಕ್ ನಾನು. ಆ ಕಾರಣಕ್ಕಾಗಿ ಆ ವಿದ್ಯಾರ್ಥಿಮುಖಿಯಾಗಿರ್ತಕ್ಕಂಥ ಆಲೋಚನೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಎದೆಯಾಗಿ ನಮ್ಮ ಟೀಮ್ 43 ಜನ ಲೆಕ್ಚರ್ ಇದ್ದೀವಿ. ಅತಿಥಿ ಉಪನ್ಯಾಸಕರು ಒಂದು 29 ಜನ ಇದ್ದಾರೆ. ಪರ್ಮನೆಂಟ್ ಒಂದು 13 ಜನ ಇದ್ದೀವಿ ಸರ್. ಇಷ್ಟು ಜನ ಕೂಡ ನಾವು ಕೆಲಸ ಮಾಡೋದು ಅವ್ರಿಗೋಸ್ಕರನೇ ಸರ್. ವಿದ್ಯಾರ್ಥಿಗಳು ಮತ್ತೊಂದು ಆರೋಪವನ್ನು ಮಾಡ್ತಾ ಹೋದ್ರು ಸರ್. ಈಗ ತಮ್ಮ ಗಮನಕ್ಕೆ ತಂದಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳಿದ್ದಾರೆ ಸರ್. ಉಪನ್ಯಾಸಕರು ಸರಿಯಾಗಿ ತರಗತಿಗಳಿಗೆ ಹಾಜರಾಗ್ತಾ ಇಲ್ಲ, ಅದನ್ನು ನಾವು ಆಲ್ರೆಡಿ ಪ್ರಾಂಶುಪಾಲರ ಗಮನಕ್ಕೆ ತಂದಿದ್ದೀವಿ, ಅವ್ರ ಗಮನಕ್ಕೆ ತಂದರೂ ಕೂಡ ಸರಿಯಾಗಿ ಕೆಲಸ ಆಗಿಲ್ಲ ಅಂತಕ್ಕಂಥ ಆರೋಪವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ ಸರ್. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಸರ್ ವಿದ್ಯಾರ್ಥಿಗಳ ಗಮನಕ್ಕೆ ನನ್ನ ಗಮನಕ್ಕೆ ಬಂದಂಗೆ ಕ್ಲಾಸ್ ನಡೆದಿಲ್ಲ ಅಂತ ಯಾವ ವಿದ್ಯಾರ್ಥಿಗಳು ಕೂಡ ನನಗೆ ಬಂದಿಲ್ಲ. ನಾನೇ ಹೋಗಿ ಯಾವ ಕ್ಲಾಸ್ ಇದೆ ಮೇಸ್ಟ್ರನ್ನ ಕರ್ಕೊಂಬರಂತೆ ಕಳಿಸ್ತಾ ಇದ್ದೀವಿ ಆ ಹುಡುಗರನ್ನ. ಯಾರಂದ್ರೆ ಸಬ್ಜೆಕ್ಟ್ಗೆ ಒಂದೊಂದು HOD ಇರ್ತಾರೆ ಸರ್. ಅವ್ರವ್ರ ಕೈ ಕೆಳಗೆ 4 ಜನ ಅತಿಥಿ ಉಪನ್ಯಾಸಕರು ಇರ್ತಾರೆ. ಅವ್ರಿಗೆ ಈಗಾಗಲೇ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೀವಿ ನಾವು. 15 ಪೀರಿಯಡ್ ಗೆಸ್ಟ್ ಲೆಕ್ಚರ್ ಸರ್, 16 ಪೀರಿಯಡ್ ಪರ್ಮನೆಂಟ್ ಫ್ಯಾಕಲ್ಟಿಗೆ ಅವ್ರು ಕೊಟ್ಟಿರ್ತಾವೆ. ಅವ್ರವ್ರ ಕಾರ್ಯಭಾರ ಅವ್ರಿಗೆ ಹಂಚಿಕೆ ಮಾಡಿ ಅವ್ರ ಸೂಪರ್ವೈಸಿಂಗ್ ನಾವು HODಗಳು ಕೊಟ್ಟಿರ್ತೀವಿ ಮುಖ್ಯಸ್ಥರಿಗೆ. ಆ ಮುಖ್ಯಸ್ಥರ ಮೇಲೆ ನಾವು ಸೂಪರ್ವೈಸಿಂಗ್ ಮಾಡ್ತಾ ಇರ್ತೀವಿ ಸರ್. ನಾವು ಮಾಡ್ತಾ ಇರ್ತೀವಿ. ಕ್ಲಾಸ್ ನಡಿಬೇಕನ್ನೋ ಉದ್ದೇಶ ಎಷ್ಟೇ ನಮ್ಗೆ. ಪಾಪ ಹಳ್ಳಿಯಿಂದ 8 ಗಂಟೆಗೆ ಬರ್ತಾವೆ ಇಲ್ಲಿ ಮಕ್ಕಳು. ಹಳ್ಳಿ ಹುಡುಗರು ನಡೆಯೋದ್ರಿಂದ ಬಂದಿರೋಂಥ ಮಕ್ಕಳು ಒಂದು 4 ಪೀರಿಯಡ್ ಆದ್ರೆ ನಡೆದು 2 ಗಂಟೆಗೆ ನಮ್ಮ ಹುಡುಗರು ಹೋಗೋದ್ರಿಂದ ಯಾವುದೇ ಕಾರಣಕ್ಕೆ ಸರ್ ನಾನೇ ಇತಿಮಿತಿ ಒಳಗಡೆ ನಾನೇ ಹೋಗಿ ಹೇಳಿ ಬರ್ತಾ ಇದ್ದೀನಿ ಸ್ಟೂಡೆಂಟ್ಗಳಿಗೆ, ಏನು ಕ್ಲಾಸ್ ನಡೆದಿಲ್ಲ ದಯವಿಟ್ಟು ನೀವು ಇಲ್ಲಿ ಖಾಲಿ ಕೂಡಬಾರ್ದು, ನನಗೆ ಬಂದು ಅಪ್ರೋಚ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ ನಾನು ಆ ಥರ ಓಡಾಡಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು ಸರ್. ನಾನು ಇಲ್ಲಿ ಕುಂತ್ರೆ ಗೊತ್ತಾಗಲ್ಲ ಸರ್. ನಾನೇ ಓದ್ತೀನಿ, ಯಾವ ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಫಿಸಿಕ್ಸ್ ಇದೆ ಅಂತೇಳಿ ಹೋಗಿ ಮಕ್ಕಳ ಜೊತೆ ಸಂಭಾಷಣೆ ಮಾಡ್ತಾ ಇದ್ದೀನಿ. ಆ ಥರದ್ದನ್ನು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಬಂದಾದ್ರೆ ನಾನು ಅಂಥ ಉಪನ್ಯಾಸಕರ ವಿರುದ್ಧವಾಗಿ ನಾವೇನು ಕ್ರಮ ಕೈಗೊಳ್ಬೇಕು, ಡಿಪಾರ್ಟ್ಮೆಂಟ್ ನಿಯಮಾನುಸಾರವಾಗಿ ನಾವು ಕ್ಲಾಸ್ ಮಾತ್ರ ತಗೊಳ್ಳೇಬೇಕು ಸರ್. ಮತ್ತು ಇನ್ನೊಂದು ಹೇಳಿದ್ರೆ ಸರ್, ಯೂನಿವರ್ಸಿಟಿಯಿಂದ ಯಾವುದೇ ಮಾಹಿತಿ ಬಂದರೂ ಕೂಡ ಸರಿಯಾಗಿ ನಮ್ಮ ಗಮನಕ್ಕೆ ತರ್ತಾ ಇಲ್ಲ. ಅದನ್ನು ಹೋಗಿ ನಾವು ಕೇಳಿದ್ರು ಕೂಡ ನೀವೇ ಯೂನಿವರ್ಸಿಟಿಗೆ ಹೋಗಿ ಕೇಳ್ಕೊಡ್ರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಸರ್. ಇಲ್ಲ ಸರ್, ಆ ಥರ ಸಿಬ್ಬಂದಿ ಹೇಳಬಾರ್ದು. ನಾನಂತೂ ಸರ್ ಯಾವುದೇ ಸರ್ಕ್ಯುಲರ್ ಬಂದರೂ ಕೂಡ ಇಮಿಡಿಯೇಟ್ಲಿ ಹೇಳಿದೀವಲ್ಲ, ನಾವು ನೋಟಿಸ್ ಬೋರ್ಡಿಗೆ ಒಂದು ಹಾಕ್ತೀವಿ ಸರ್. ಕೆಲವೊಂದು ಮಕ್ಕಳು ವಾಟ್ಸಪ್ ಗ್ರೂಪಿಗೆ ಹಾಕ್ತೀವಿ. ನಮ್ಮ ಇತಿಮಿತಿ ಒಳಗಡೆ ಇಂಪಾರ್ಟೆಂಟ್ ಏನಿರ್ತೈತೆ ಸ್ಟೂಡೆಂಟಿಗೆ ಗಮನಕ್ಕೆ ತರಬೇಕು. ಅದು ಏನೇ ಮಾಹಿತಿ ಇದ್ದರೂ ವಿಶ್ವವಿದ್ಯಾಲಯದಿಂದ ಮತ್ತು ಸರ್ಕಾರದಿಂದ ಏನೇ ಮಾಹಿತಿ ಬಂದರೂ ಕೂಡ ಅದು ಮಕ್ಕಳಿಗೆ ತರಬೇಕು ಗಮನಕ್ಕೆ. ನಾವು ಫಸ್ಟ್ ಅದೇ ಪ್ರಿನ್ಸಿಪಲ್ ಲೆವೆಲ್ದಲ್ಲಿ ನನಗೆ ಬರ್ತದೆ. ನಾನೇನು ಮಾಡ್ತೀನಿ, ನಮ್ಮ ಲೆಕ್ಚರ್ ಗ್ರೂಪಿಗೆ ಸೆಂಡ್ ಮಾಡ್ತೀನಿ. ಅದೇನು ಮಾಡ್ತಾರೆ, ಅವರು ಮಕ್ಕಳಿಗೆ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇದ್ವಿ ಸರ್. ಅವ್ರ ಗಮನಕ್ಕೆ ತರ್ತಾ ಇದ್ವಿ ಸರ್. ಯಾರೋ ಒಬ್ಬಿಬ್ಬರು ಈ ಥರ ಹೇಳೋಂಥದ್ದು ನಾವು ಗಮನಿಸಿದಾಗ ನಾವು ಕೂಡ ಇನ್ನು ಮುಂದೆ ಸಾಧ್ಯ ಆದ್ರೆ ನೋಟಿಸ್ ಬೋರ್ಡ್ ಕೂಡ ಹಾಕೋಂಥ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಕಾರ್ನರ್ ಅದು ಕಾಲೇಜಿನಲ್ಲಿ ಟಾಪ್ ಕಾರ್ನರ್ನಲ್ಲಿ ಇರ್ತಕ್ಕಂಥ ಒಂದು ನೋಟಿಸ್ ಬೋರ್ಡ್ ಕೂಡ ಹಾಕ್ತೀವಿ ಸರ್. ಅದು ನಾವು ಮಾಡ್ತೀವಿ. ಇನ್ನು ಈಗ ಸುಮಾರು ಹುಡುಗರು ಆರೋಪ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ರೆ ಸರ್, ಕೆಲವೊಂದಿಷ್ಟು ಹುಡುಗರು ಏನು ಫಸ್ಟ್ ಸೆಮ್ ಅವ್ನು ಬ್ಯಾಕ್ ಇಟ್ಟಿರ್ತಾರಲ್ಲ, ಈಗ ನಾವು 5th ಸೆಮ್ ಮುಗಿಸ್ತಾ ಬಂದರೂ ಕೂಡ ನಮಗೆ ಮಾರ್ಕ್ಸ್ ಕಾರ್ಡ್ ಇನ್ನೂವರೆಗೂ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದ್ರು. ಅದನ್ನು ಕೂಡ ಹೋಗಿ ಅಲ್ಲಿ ಯೂನಿವರ್ಸಿಟಿಯವ್ರಿಗೆ ಕೇಳ್ರಿ ಅಂತಕ್ಕಂಥ ಮಾತನ್ನು ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ರು ಅಂತಕ್ಕಂಥ ಮಾತನ್ನು ವಿದ್ಯಾರ್ಥಿಗಳು ಆರೋಪ ಮಾಡಿದ್ರು ಸರ್. ಇದಕ್ಕೆ ಸಂಬಂಧಪಟ್ಟಾಗ ತಾವೇನು ಹೇಳ್ತೀರಿ ಸರ್?
ಸರ್ ಇದು 2021ರಿಂದ NEP ಬಂದ ಮೇಲೆ ಯಾವ ಮಾಸ್ ಕಾರ್ಡು ಕೂಡ ನಮ್ಮ ರಾಯಚೂರು ಯೂನಿವರ್ಸಿಟಿಯಲ್ಲಿ ಯಾದಗಿರಿ ಮತ್ತು ರಾಯಚೂರು ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಪ್ರೈವೇಟು ಮತ್ತು ಏಡೆಡ್ ಕಾಲೇಜಿಗೆ ಮಾಸ್ ಕಾರ್ಡ್ ಬಂದಿಲ್ಲ ಸರ್. ಮಕ್ಕಳಿಗೆ ಏನು ಮಾಡ್ತಾರೆ ಸರ್, ರಿಸಲ್ಟ್ ಬಿಡ್ತಾರೆ ಅವರು. ರಿಸಲ್ಟ್ ಬಿಟ್ಟ ಮೇಲೆ ಅವ್ರು ಲಾಗಿನ್ ಆಗಿ ಅವರು ಸಬ್ಜೆಕ್ಟ್ ಸ್ಟೇಟಸ್ ನೋಡ್ಕೋಬೇಕು. ಆ ಸ್ಟೇಟಸ್ ನೋಡ್ಕೊಂಡ್ಮೇಲೆ ಅವರು ಪಾಸ್ ಫೇಲ್ ಅಂತ ಗೊತ್ತಾಗುತ್ತೆ. ಪಾಸ್ ಆದ್ರೆ ಓಕೆ. ಪಾಸ್ ಆದಮೇಲೆ ಸರ್ ಯೂನಿವರ್ಸಿಟಿ ಅವರು ಮಾಸ್ ಕಾರ್ಡ್ ಕಳಿಸ್ಬೇಕು ಸರ್, ಸೆಮಿಸ್ಟರ್ ವೈಸ್. 1ನೇ ಸೆಮ್ ಪಾಸ್ ಆಯ್ತಾ 1ನೇ ಸೆಮ್ ಮಾಸ್ ಕಾರ್ಡ್ ನಮ್ಗೆ ಕಳಿಸ್ಬೇಕು. 2 ಸೆಮ್ ಪಾಸ್ ಆದರೆ 2 ಕಳಿಸ್ಬೇಕು ಸರ್. ನಾವೇನು ಮಾಡ್ತೀವಿ, ಆ ಸ್ಟೂಡೆಂಟಿಂದ ಒಂದು ರಿಜಿಸ್ಟರ್ ಎಂಟ್ರಿ ಮಾಡ್ಕೊಂಡು ಯಾವ ಸಬ್ಜೆಕ್ಟ್ ಎಷ್ಟು ತಗೊಂಡ್ರೆ ಸ್ಕೋರ್ ಎಂಟ್ರಿ ಮಾಡ್ಕೊಂಡು ಮಾಸ್ ಕಾರ್ಡ್ ಇಶ್ಯೂ ಮಾಡ್ತೀವಿ ಸರ್. ಅದು ಯೂನಿವರ್ಸಿಟಿ ಕೆಲಸ ಸರ್. ಇವತ್ತುವರೆಗೂ ಕೂಡ ಇವತ್ತು 6ನೇ ಸೆಮಿಸ್ಟರ್ ಇವತ್ತು ಲಾಸ್ಟ್ ಪೇಪರ್ ಇದೆ ಸರ್. ಇವತ್ತು ಎಕ್ಸಾಮ್ ಬರ್ತಾ ಇದ್ದಾರೆ, 5ನೇ ಸೆಮಿಸ್ಟರ್ ಮಾಸ್ ಕಾರ್ಡ್ ಪಾಪ ಮಕ್ಕಳ ಕೈಯಲ್ಲಿಲ್ಲ. ಇದು ಯೂನಿವರ್ಸಿಟಿನೇ ನಮ್ಮ ಮೇಲಧಿಕಾರಿಯಾಗಿರ್ತಕ್ಕಂಥ VC ರಿಜಿಸ್ಟರ್ ವಿಶ್ವವಿದ್ಯಾಲಯದ ನಿಯಮಗಳು ಏನಿರ್ತಾವೆ ಸರ್, ಅದ್ರ ಪ್ರಕಾರವಾಗಿ ನಮ್ಮ ಇತಿಮಿತಿ ಒಳಗಡೆ ಇದು ಬರಲ್ಲ ಸರ್. ಇದನ್ನು ವಿಶ್ವವಿದ್ಯಾಲಯನೇ ಇದಕ್ಕೆ ಉತ್ತರ ಕೊಡ್ಬೇಕಂತ ನನ್ನ ಅಭಿಪ್ರಾಯ ಸರ್. ಇನ್ನೊಂದು ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಪರ್ಪೋಸ್ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ, ನಮ್ಮದು ರಿಸಲ್ಟ್ ಏನು ಬಿಡ್ತಾರಲ್ಲ ವೆಬ್ಸೈಟಲ್ಲಿ, ನೋಡಿದ ತಕ್ಷಣ ಪಾಸ್ ಅಂತ ಹೇಳ್ಬಿಟ್ಟು ಬಂದಿರ್ತದ, 2 ದಿನ ಬಿಟ್ಟು ನೋಡಿದ್ರೆ ಮತ್ತೊಳಗೆ ಫೇಲ್ ಅಂತ ತೋರಿಸ್ತಾರ. ಅವ್ರು ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ, 1,000 ರೂಪಾಯಿ ನಾವು ಏನು ಮಾಡ್ತೀವಿ, ಹೊಳ್ಳಿ ರಿವ್ಯಾಲ್ಯೂಯೇಷನ್ ಹಾಕಿ ಕೊಡ್ತೀವಲ್ಲ, ದುಡ್ಡು ಮಾಡೋ ಒಂದು ಕುತಂತ್ರಕ್ಕೆ, ಆ ಒಂದು ತಂತ್ರಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ನಿಮ್ಮ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದ್ದು ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವೇನು ಮಾತಾಡ್ತೀರಿ ಸರ್? ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇದರಲ್ಲಿ ಸ್ಪಷ್ಟೀಕರಣ ಕೊಡೋಕೆ ನನಗೂ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಕೇಳಿದ್ರೆ ಸರ್, ಯೂನಿವರ್ಸಿಟಿ ಅದಕ್ಕೆ ಅಟೋನಮಸ್ ಸರ್, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಾಯತ್ತತೆ ಇದೆ ಸರ್. ಆದರೆ ಈ ಥರ ಆಗಿರ್ತಕ್ಕಂಥದ್ದಕ್ಕೆ ಸ್ಪಷ್ಟೀಕರಣ ಕೇಳಿದ್ರೆ ಅವರು ವಿಶ್ವವಿದ್ಯಾಲಯದ ಮೇಲಧಿಕಾರಿಗಳು ಏನು ಹೇಳ್ತಾರೆ, ತಾಂತ್ರಿಕ ಕಾರಣಗಳಿಂದ ಆಗಿದೆ, ಅದು ಸರಿಪಡಿಸ್ತು ಅಂತ ಹೇಳ್ತಾರೆ ಸರ್. ಅದು ದೊಡ್ಡ ವಸೂಲಿ ಮಾಡೋಕ್ಕನ್ನೇ ಮಾಡ್ತಾರೆ ಅಂತ ಹೇಳಿಲ್ಲ, ಅವರು ಹೇಳ್ತಾ ಇಲ್ಲ ಸರ್. ಇಲ್ಲ ಸರ್, ಇದು ಸರಿಪಡಿಸ್ತು, ತಾಂತ್ರಿಕ ಟೆಕ್ನಿಕಲ್ ಇಶ್ಯೂ ಆಗೈತೆ, ಒಂದು 2 ದಿನ ಟೈಮ್ ಕೊಡ್ರಿ ಅಂತ ಹೇಳ್ತಾರೆ ಸರ್. ಯಾವುದೇ ವಿದ್ಯಾರ್ಥಿಗಳು ಏನೇ ಸಮಸ್ಯೆ ಇದ್ರೆ ನಾವು ನೋಟ್ಬುಕ್ ಮಾಡಿದ್ವಿ ಸರ್, UCMS ಕೋಆರ್ಡಿನೇಟರ್ ಅಂತ ಒಬ್ಬರು ಮಾಡಿದ್ವಿ ಸರ್. ಏನೇ ಮಕ್ಕಳ ಸಮಸ್ಯೆಗಳಿದ್ರೆ ಆ ನೋಟ್ಬುಕ್ನಲ್ಲಿ ಬರಿಬೇಕು ಸರ್. ನಾನೇ ಜುಲೈ 1ನೇ ತಾರೀಕು ಕ್ವೆಶ್ಚನ್ ಪೇಪರ್ ಸೆಟ್ಟಿಂಗ್ ಹೋಗಿದ್ದೆ ಸರ್. ನಾನೇ ಸ್ವತಃ ಹೋಗಿ ಒಂದು ಲೆಟ್ರ್ ಮಾಡ್ಕೊಂಡು ಕೊಟ್ಟು ಬಂದಿದ್ದೆ ಸರ್. ಸಮಸ್ಯೆ ಕ್ಲಿಯರ್ ಆಗ್ಯಾವ ಸರ್. ಇವಾಗ ತಾಂತ್ರಿಕ ದೋಷ ಅಂದ್ರಲ್ಲ ಸರ್, ಇವಾಗ ಫಸ್ಟ್ ಪಾಸ್ ಅಂತ ಬಂದಿರ್ತೈತೆ ಸರ್ ಹುಡುಗಂದು. ಈಗ ತಾಂತ್ರಿಕ ದೋಷದಿಂದ ಪಾಸ್ ಅಂತ ಕೊಟ್ಟಿರ್ತಾರನ್ ಸರ್, ಅಥವಾ ಈಗ ಅದು ಆಮೇಲೆ ಏನು ಫೇಲ್ ಅಂತ ಬರ್ತಲ್ಲ ಸರ್, ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತಾಂತ್ರಿಕ ದೋಷ ಕಾಣಿಸ್ತು ಅಂತಕ್ಕಂಥದ್ದು ಸ್ವಲ್ಪ ನಮ್ಗೆ ಅರ್ಥ ಆಗಲಿಲ್ಲ ಸರ್. ಸರ್, ತಾಂತ್ರಿಕ ದೋಷಕ್ಕೆ ಸ್ಪಷ್ಟೀಕರಣ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕೊಡ್ಬೇಕು ಸರ್. ಅವ್ರು ಹೇಳೋದು ಸರ್, ನಮಗೆ ಹೇಳೋದು. ಬಟ್ ನಾವೇನು ಹೇಳ್ತೀವಿ ಸರ್, ಮಕ್ಕಳಿಗೆ ಇಲ್ಲ ಲೆಟ್ರ್ ಬರ್ಕೊಡ್ರಿ, ನಿಮ್ಮ ಸಮಸ್ಯೆ ಏನಾಯ್ತು ರೇಟಿಂಗ್ನಲ್ಲಿ ಕೊಡ್ರಪ್ಪ, ನಾವೇ ಒಂದು ಲೆಟ್ರ್ ಮಾಡಿ ಮೇಲನ್ನು ಹಾಕ್ತೀವಿ. ಇಲ್ಲ ನಾನೇ ಆಸ್ ಎ ಪ್ರಿನ್ಸಿಪಲ್ ಆಗಿ ಕೂಡ ಕರೆಸ್ಪಾಂಡೆನ್ಸ್ ಮಾಡ್ತೀವಿ ಸರ್. ನಮ್ಮ ಮಕ್ಕಳಿಗೋಸ್ಕರ ಇರೋದು, ನಾವು ಸ್ಟೇಟಸ್ಗೋಸ್ಕರ ಇಲ್ಲ ಸರ್, ಪೊಸಿಷನ್ಗೋಸ್ಕರ ಇಲ್ಲ. ಆ ಕಾರಣಕ್ಕಾಗಿ ನಾನೇ ಡೈರೆಕ್ಟ್ ಹೋಗಿ ಕೊಟ್ಟು ಬಂದಿದ್ದು ಒಂದು 37 ಜನರು ಸ್ಟೇಟ್ ಓದಿದ್ದು ಸರ್. ಇಂದು 2-3 ವರ್ಷದ್ದು ಸರ್. ಇವತ್ತಿನ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಹಂಗೆ ಜೀವಂತವಾಗಿದ್ದವು ಸರ್. ಅವು ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ಪರಿಹಾರ ಕಂಡುಹಿಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ವಿ ಸರ್. ಉದಾಹರಣೆ 2022ರಲ್ಲಿ ಸರ್ MPC ಆಗಿದ್ದು 13 ಜನ. 2022 ಸರ್, ಹೆಚ್ಚು ಕಡಿಮೆ ನಾವು ಇರಲಿಲ್ಲ ಸರ್. ಆದರೂ ಕೂಡ ನಮ್ಮ ಸ್ಟೂಡೆಂಟ್ ನಮ್ಮಲ್ಲಿಗೆ ಬರ್ತಾರೆ ಅಂತೇಳಿ ಅದನ್ನು ನಾವು ಫೇಸ್ ಮಾಡಲೇಬೇಕು ಸರ್. ಮಕ್ಕಳು ನಮ್ಮವು ಪ್ರಿನ್ಸಿಪಲ್ ಯಾರಿದ್ರೆ ಗೊತ್ತಿಲ್ಲ ಅವಾಗ. ಆ ಕಾರಣಕ್ಕಾಗಿ 13 ಜನ MPC ಆಗಿರ್ತಕ್ಕಂಥ ಮಕ್ಕಳು ಸರ್, ಇಂಡಿವಿಜುವಲಾಗಿ ಕೇರ್ ತಗೊಂಡು ನಾವೇ ಕ್ಲಿಯರ್ ಮಾಡಿಸಿವಿ ಸರ್. ಈ ಥರ ಮಾಡಿಸೋದಕ್ಕೋಸ್ಕರ ಇರೋದು ನಾವು. ವಿಶ್ವವಿದ್ಯಾಲಯ ಇದಕ್ಕೆ ಸ್ವಲ್ಪ ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಬೇಕಾಗುತ್ತೆ ಸರ್. ಈ ಮಾಸ್ ಕಾರ್ಡ್ ಬಂದಿಲ್ಲ ಅಂದ್ರೆ ಪ್ರಿನ್ಸಿಪಲ್ ಕೇಳ್ತಾರೆ ಸರ್ ಮಕ್ಕಳು, ವಿಶ್ವವಿದ್ಯಾಲಯ ಕೇಳೋಕ್ಕಾಗೋದಲ್ಲ. ಬಟ್ ಹಾಗಾದ್ರೂ ನಾವೇನು ಹೇಳ್ತೀವಿ ಸರ್, ಮೇಲಧಿಕಾರಿಗಳ ಆದೇಶದಂತೆ ಮಾಸ್ ಕಾರ್ಡ್ ಬಂದು ಪ್ರಿಂಟ್ ಆದ ತಕ್ಷಣ ನಿಮ್ಗೆ ಕಳಿಸ್ತು ಅಂತ ಹೇಳ್ತಾರೆ ಸರ್. ಒಂದು ಉದಾಹರಣೆ BAದಾಗ ಒಂದು 300 ಹುಡುಗರು ಇದ್ದು, 300 ಹುಡುಗರು ಮಾಸ್ ಕಾರ್ಡ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಲಿಂಗ್ಸೂರು ಅಂತ ಕಳಿಸ್ತಾರೆ ಸರ್. ಈ ಮಾಸ್ ಕಾರ್ಡ್ ನಾವು ಸರ್ ಎಂಟ್ರಿ ಮಾಡ್ಕೊಂಡು ಇಶ್ಯೂ ಮಾಡ್ತೀವಿ ಸರ್. ವಿಶ್ವವಿದ್ಯಾಲಯದಿಂದ ಮಾತ್ರ ಇದು ವಿಳಂಬ ಆಗಿದೆ ಹೊರತು ನಮ್ಮ ಇತಿಮಿತಿ ಒಳಗಡೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಮಾಸ್ ಕಾರ್ಡ್ ಬಂದು 2 ದಿನದಲ್ಲೇ ನಾವು ಎಂಟ್ರಿ ಮಾಡ್ಕೊಂಡು ಇಶ್ಯೂ ಮಾಡ್ತೀವಿ ಸರ್. ಈಗ ತಮ್ಮ ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ಜನ ಆರೋಪ ಮಾಡಿರೋ ಪ್ರಕಾರ ಏನಪ್ಪ ಅಂದ್ರೆ ಸರ್, ಮಾರ್ಕ್ಸ್ ಕಾರ್ಡ್ಗಾಗಿ ಹೆಚ್ಚುವರಿಯಾಗಿ ನಮ್ಮ ಹತ್ರ 710 ರೂಪಾಯಿ ತೊಗೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಬಂತು ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವೇನು ಮಾತಾಡ್ತೀರಿ ಸರ್? ಸರ್, ಇದು ಹೆಚ್ಚುವರಿ ಆಗಿಲ್ಲ ಸರ್. ಪಾಸಿಂಗ್ ಸರ್ಟಿಫಿಕೇಟ್ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಪರೀಕ್ಷೆ ಫೀಸ್ ಕಟ್ಟಿದ ಮೇಲೆ ಸರ್ ಹೆಚ್ಚುವರಿಯಾಗಿ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಬರ್ತದೆ ಸರ್. ಆ ಹುಡುಗ ಯಾವಾಗ ಪಾಸ್ ಆಗಿದ್ದಾನೆ ಅಂತೇಳಿ ಅದು ನಾವು 200 ರೂಪಾಯಿ ಪಾಸಿಂಗ್ ಸರ್ಟಿಫಿಕೇಟ್ ತಗೊಂಡು ನೀವೇ ಯೂನಿವರ್ಸಿಟಿಗೆ ನಿಮಗೆ ಒಂದು ಅಕೌಂಟ್ ನಂಬರ್ ಕೊಡ್ತೀವಿ ಕಟ್ಟ್ರ ಅಂತೇಳಿ ಒಂದು ಡೈರೆಕ್ಷನ್ ಇದೆ ಸರ್. ನಿಮ್ಗೆ ಅದನ್ನ ಆರ್ಡರ್ ಕಾಪಿಯನ್ನು ಕೊಡ್ತೀನಿ. ಯಾಕಂದ್ರೆ ಅದು ಕ್ಲಿಯರ್ ಆಗ್ಬೇಕು, ನಿಮಗೆ ಕ್ಲಿಯರ್ ಆಗಬೇಕು, ನಮಗೆ ಕೂಡ ಅದು ಮಕ್ಕಳಿಗೆ ಏನೋ ತಪ್ಪು ಗ್ರಹಿಕೆಯಿಂದ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಸರ್. ಪಾಸಿಂಗ್ ಸರ್ಟಿಫಿಕೇಟ್ ಫೀಸು 200 ರೂಪಾಯಿ, 10 ರೂಪಾಯಿ ಸ್ಕೂಟ್ನಿ ಫೀಸ್ ಸರ್. ಅದು ಹೆಚ್ಚುವರಿ ಅಲ್ಲ, ದಯವಿಟ್ಟು ಅದು ಸ್ಪಷ್ಟೀಕರಣ ನಾವು ಇವತ್ತು ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಏನೋ ಸ್ವಲ್ಪ ತಪ್ಪು ಗ್ರಹಿಕೆ ಇರ್ಬೋದೇನೋ. ಯಾಕಂದ್ರೆ ಆನ್ಲೈನ್ ಪೇಮೆಂಟ್ ನಾವು ಇದೇ ನಿರೀಕ್ಷೆ ಮಾಡೋದು ಸರ್. ಆನ್ಲೈನ್ ಪೇಮೆಂಟ್ ಏನಂತಲ್ಲ ಸರ್, ಸ್ಟೂಡೆಂಟ್ ಲಾಗಿನ್ದಲ್ಲಿ ಬಂದುಬಿಡ್ಬೇಕು ಸರ್. ಅದು ಸ್ಟೂಡೆಂಟ್ ಲಾಗಿನ್ದಲ್ಲಿ ಬಂದುಬಿಟ್ರೆ ಅದು ಅನುಮಾನ ಪ್ರಾಣ ಸಂಕಟ ಅಂತಾರೆ ಸರ್. ಮಕ್ಕಳು ಯಾವುದೇ ಕಾರಣಕ್ಕೂ ವಿದ್ಯಾಸಂಸ್ಥೆಯಲ್ಲಿ ಈ ಥರ ಅನುಮಾನ ಬರಬಾರ್ದು. ನಮ್ಮ ಮೇಷ್ಟ್ರುಗಳಾದಂಥವ್ರು ನಾವು ಕೂಡ ಅದೇ ಹೇಳೋಂಥದ್ದು. ಆದರೆ ವಿಶ್ವವಿದ್ಯಾಲಯ ಹೇಳ್ತದೆ, ಇಲ್ಲ ನೀವು ಮಕ್ಕಳಿಂದ ಕಲೆಕ್ಟ್ ಮಾಡಿರಿ, ನಾವು ಅದನ್ನು ಕೊಡ್ತೀವಿ, ಅದಕ್ಕೆ ನೀವು ಅದನ್ನು ಮಾಡಿರಿ, ಜಮಾ ಮಾಡ್ರಿ ಅಂತ ಹೇಳ್ತಿದ್ದೆ. ಅದು ಆರ್ಡ್ರ್ ಇದೆ ಸರ್, ಕೊಡ್ತೀನಿ ನಾನು. ಸರ್, ತಮ್ಮ ಶಾಲಾ ವಿದ್ಯಾರ್ಥಿಗಳು ಇನ್ನೊಂದು ನಮ್ಮ ಗಮನಕ್ಕೆ ತಮ್ಮಂದ್ರೆ ಸರ್, ತಮ್ಮ ಸಮಸ್ಯೆಯನ್ನು
ನಾವು ಏನು ಬರ್ತಾ ಇದೀವಲ್ಲ ಬಸ್ಸಿನ ಸೌಕರ್ಯ ಸರಿಯಾಗಿಲ್ಲ. ಇಲ್ಲಿ ನಮ್ಮ ಲಿಂಗಸೂರು ಘಟಕದ ಬಸ್ಗಳನ್ನು ಬಿಟ್ಟರೆ ಯಾವ ಬಸ್ಸುಗಳು ಕೂಡ ಇಲ್ಲಿ ನಿಲ್ತಾ ಇಲ್ಲ. ಇದರಿಂದ ನಮಗೆ ಸಮಸ್ಯೆ ಆಗ್ಲಿಕ್ಕತ್ತದ ಅಂತಕ್ಕಂಥದ್ದನ್ನ ಹೇಳಿದ್ರಿ ಸರ್. ಇದನ್ನೇನಾರ ಘಟಕದ ವ್ಯವಸ್ಥಾಪಕರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದಿರಾ ಸರ್? ಸರ್ ನನ್ನ ಗಮನಕ್ಕೆ ಈಗ ನೀವು ಹೇಳೋದ್ರಿಂದನೇ ಬಂದಿರೋದು. ಮಕ್ಕಳು ನಿಮಗೆ ಹೇಳಿರೋದು ನನಗೆ ಹೇಳಿರಂತ ನಾನು ಭಾವಿಸೋದಲ್ಲ. ದಯವಿಟ್ಟು ನಿಮ್ಗೆ ಹೇಳಿದ್ದು ನಮ್ಗೆ ಹೇಳಿದ್ದಾದ್ರೆ ಸರ್ ಇಷ್ಟೊತ್ತಿಗೆ ನಾವು ಒಂದು ಲೆಟ್ರ್ ಕೊಟ್ಟು ಮಾನ್ಯ ಶಾಸಕರು ಕೂಡ ಮೊನ್ನೆ ಬಂದಿದ್ರು ಸರ್. ಬೀಳ್ಕೊಡುಗೆ ಸಮಾರಂಭ ಬಂದಂಥ ಸಂದರ್ಭದಲ್ಲಿ ಆಯ್ತು ಪ್ರತಿಯೊಂದು ನಮ್ಮ HK ಭಾಗದಲ್ಲಿರ್ತಕ್ಕಂಥ ಬೀದರ್ ಟು ಬಳ್ಳಾರಿವರೆಗೆ ಇರ್ತಕ್ಕಂಥ ಎಲ್ಲ ಬಸ್ಸುಗಳು ಕೂಡ ಸ್ಟಾಪ್ ಮಾಡೋಕೆ ಹೇಳಿದ್ದೀವಿ. ಆಯ್ತು ಅದಕ್ಕೊಂದು ಲೆಟ್ರ್ ಕೊಡ್ರಿ. ನೆಕ್ಸ್ಟ್ ಈಗ ಅಕಾಡೆಮಿಕ್ ಇಯರ್ ನಾಳಿದ್ದು ಸ್ಟಾರ್ಟ್ ಆಗುತ್ತೆ ಸರ್, 4ನೇ ತಾರೀಕಿಲಿದ್ದ. ನಾನೇ ಸ್ವತಃ ಒಂದು ಲೆಟ್ರ್ ಒಯ್ದು ಕೊಟ್ಟು ಬರ್ತೀನಿ ಸರ್, ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ. ನನ್ನ ಗಮನಕ್ಕೆ ಇದು ತಂದಿಲ್ಲ ಸರ್, ದಯವಿಟ್ಟು. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಲಿಂಗಸೂರಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತಪ್ಪನವರು ಹೇಳ್ತಕ್ಕಂಥ ಮಾತು.